ಎಲ್ಲರಿಗೂ ಕುಕಿಂಗ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಬೇಸಿಕ್ ಡೋ ಪ್ರಿಪೇರ್ ಮಾಡಿಕೊಂಡು ಹೇಗೆ ಡಿಫ್ರೆಂಟ್ ಫ್ಲೇವರ್ಸ್ ಕುಕ್ಕೀಸ್ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ರೂಮ್ ಟೆಂಪ್ರೇಚರಲ್ಲಿರೋ 500 ಗ್ರಾಮ್ಸ್ ಬಟರ್ನ ತೊಗೊಂಡಿದ್ದೀನಿ. ಇದನ್ನ ವಿಪ್ ಮಾಡ್ಕೋಬೇಕು ಚೆನ್ನಾಗಿ. ಈಗ 200 ಗ್ರಾಮ್ಸ್ ಶುಗರ್ ಹಾಕೋತಾ ಇದ್ದೀನಿ. 2 ಪಾರ್ಟ್ಸಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ವಿಪ್ ಮಾಡ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಬಂದಾಗ ಸ್ಟಾಪ್ ಮಾಡಬೇಕು, ಓವರ್ ವಿಪ್ ಕೂಡ ಮಾಡಬಾರ್ದು. ಈಗ 2 ಟೀ ಸ್ಪೂನ್ ವೆನಿಲಾ ಎಕ್ಸ್ಟ್ರಾಕ್ಟ್ ಹಾಕ್ಕೊಂಡೆ. 600 ಗ್ರಾಮ್ಸ್ ಆಫ್ ಮೈದಾ ತೊಗೊಂಡಿದ್ದೀನಿ. ಇದನ್ನ ನೀಟಾಗಿ ಸೀವ್ ಮಾಡಿಕೊಂಡು ಹಾಕ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡೋ ಫಾರ್ಮ್ ಮಾಡ್ಕೋಬೇಕು. ಈ ರೀತಿ ಕ್ಲಿಂಗ್ ರ್ಯಾಪಲ್ಲಿ ಕವರ್ ಮಾಡಿ 1 ಅವರ್ ರೆಫ್ರಿಜರೇಟ್ ಮಾಡಬೇಕು. 1 ಅವರ್ ಆಗಿದೆ. ಈಗ ನಾವು ಇದನ್ನ ಯೂಸ್ ಮಾಡ್ಕೋಬೋದು. ಫಸ್ಟ್ ನಾನಿಲ್ಲಿ ಸಿಂಪಲ್ ಬಟರ್ ಕುಕ್ಕೀಸ್ ಮಾಡ್ತಾಯಿದ್ದೀನಿ. ಸೊ 100 ಗ್ರಾಮ್ಸ್ ಬೇಸ್ ಡೋನ ತೊಗೊಂಡು ಅದಕ್ಕೆ 15 ಗ್ರಾಮ್ ಮೈದಾ ಹಾಕಿ ಮತ್ತು ಡೋ ಫಾರ್ಮ್ ಮಾಡಿಕೊಂಡು ಅದನ್ನ ರೋಲ್ ಮಾಡಿ ಕುಕ್ಕಿ ಕಟರ್ಸಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೌಂಡ್ ಕುಕ್ಕೀಸ್ಗೆ ಲಾಸ್ಟಿಗೆ ನಾನು ಜಾಮ್ ಫಿಲ್ ಮಾಡ್ಕೋತೀನಿ. ನೆಕ್ಸ್ಟ್ ನಾನು 100 ಗ್ರಾಮ್ ಬೇಸ್ ಡೋಗೆ 15 ಗ್ರಾಮ್ಸ್ ಮೈದಾ ಮತ್ತು 2-3 ಡ್ರಾಪ್ಸ್ ರೆಡ್ ಫುಡ್ ಕಲರ್ ಹಾಕ್ಕೊಂಡು ಡೋ ಮಾಡ್ಕೋತಾ ಇದ್ದೀನಿ. ಇದನ್ನ ರೋಲ್ ಮಾಡಿ ಆರ್ಟ್ ಶೇಪ್ ಕಟರ್ ಯೂಸ್ ಮಾಡಿಕೊಂಡು ಕುಕ್ಕೀಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದ್ರಲ್ಲಿ ಬೇರೆ ಯಾವ ಫ್ಲೇವರ್ಸ್ ಇಲ್ಲ, ಸಿಂಪಲ್ ಬಟರ್ ಕುಕ್ಕೀಸ್ ಅಷ್ಟೇ. ಅದಕ್ಕೆ ಸ್ವಲ್ಪ ರೆಡ್ ಕಲರ್ ಹಾಕ್ಕೊಂಡಿದ್ದೀನಿ ಡೆಕೋರೇಷನ್ಗೆ ಅಂತ. ಕುಕ್ಕೀಸ್ನ ಶೇಪ್ ಮಾಡಿ 10 ಮಿನಿಟ್ಸ್ ಫ್ರಿಡ್ಜಲ್ಲಿ ಇಟ್ಟು ಆಮೇಲೆ ಪ್ರೀಹೀಟ್ ಮಾಡಿರೋ ಓವೆನಲ್ಲಿ 12 to 13 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಪಿಸ್ತಾ ಫ್ಲೇವರ್ಡ್ ಕುಕ್ಕೀಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 100 ಗ್ರಾಮ್ಸ್ ಬೇಸ್ ಡೋ, 15 ಗ್ರಾಮ್ಸ್ ಮೈದಾ, 2 ಟೇಬಲ್ ಸ್ಪೂನ್ ಪಿಸ್ತಾ ಪೇಸ್ಟ್ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪಿಸ್ತಾನ ನಾನು ಮಿಕ್ಸರಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನೇ ಯೂಸ್ ಮಾಡಿಕೊಂಡೆ. ಆ ಡೋನ 5 ಮಿನಿಟ್ಸ್ ರೆಸ್ಟ್ ಮಾಡಿ ಆಮೇಲೆ ರೋಲ್ ಮಾಡಿ ನಮಗೆ ಬೇಕಾಗಿರೋ ಶೇಪ್ಸಲ್ಲಿ ಕಟ್ ಮಾಡ್ಕೋಬೇಕು. ಪ್ರೀ ಹೀಟೆಡ್ ಓವೆನಲ್ಲಿ 12 to 13 ಮಿನಿಟ್ಸ್ ಬೇಕ್ ಮಾಡಿ ಪಿಸ್ತಾ ಕುಕ್ಕೀಸ್ ರೆಡಿ ಆಗುತ್ತೆ. ನೆಕ್ಸ್ಟ್ ನಾವು ಚಾಕೋ ಕಾಫಿ ವಾಲ್ನಟ್ ಫ್ಲೇವರ್ಡ್ ಕುಕ್ಕೀಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 100 ಗ್ರಾಮ್ಸ್ ಆಫ್ ಬೇಸ್ ಡೋ ತೊಗೊಂಡಿದ್ದೀವಿ. ಅದಕ್ಕೆ 20 ಗ್ರಾಮ್ಸ್ ವಾಲ್ನಟ್ ಪೇಸ್ಟ್, 15 ಗ್ರಾಮ್ಸ್ ಮೈದಾ, 2 ಟೀ ಸ್ಪೂನ್ ಇನ್ಸ್ಟೆಂಟ್ ಕಾಫಿ ಪೌಡರ್, 2 ಟೀ ಸ್ಪೂನ್ ಕೋಕೋ ಪೌಡರ್, 2 ಟೀ ಸ್ಪೂನ್ ಪೌಡರ್ಡ್ ಶುಗರ್, 1 ಟೀ ಸ್ಪೂನ್ ಮಿಲ್ಕ್. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 5 ಮಿನಿಟ್ಸ್ ಡೋನ ರೆಸ್ಟ್ ಮಾಡಿ ಆಮೇಲೆ ರೋಲ್ ಮಾಡಿ ನಮಗೆ ಬೇಕಾಗಿರೋ ಶೇಪ್ಸಲ್ಲಿ ಕಟ್ ಮಾಡ್ಕೋಬೇಕು. ಅದನ್ನ 5 ಮಿನಿಟ್ಸ್ ರೆಫ್ರಿಜರೇಟ್ ಮಾಡಿ ಆಮೇಲೆ ಪ್ರೀಹೀಟೆಡ್ ಓವೆನಲ್ಲಿ 12 to 13 ಮಿನಿಟ್ಸ್ ಬೇಕ್ ಮಾಡಿದ್ರೆ ಚಾಕೋ ಕಾಫಿ ವಾಲ್ನಟ್ ಕುಕ್ಕೀಸ್ ರೆಡಿ ಆಗುತ್ತೆ. ನೆಕ್ಸ್ಟ್ ನಾವು ರೆಡ್ ವೆಲ್ವೆಟ್ ಕುಕ್ಕೀಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 100 ಗ್ರಾಮ್ಸ್ ಬೇಸ್ ಡೋ, 15 ಗ್ರಾಮ್ಸ್ ಮೈದಾ, 2 ಟೀ ಸ್ಪೂನ್ ಕೋಕೋ ಪೌಡರ್, 2 ಟೀ ಸ್ಪೂನ್ ಪೌಡರ್ಡ್ ಶುಗರ್, 2-3 ಡ್ರಾಪ್ಸ್ ರೆಡ್ ಫುಡ್ ಕಲರ್ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೋ ಮಾಡ್ಕೋಬೇಕು. ಡೋನ 5 ಮಿನಿಟ್ಸ್ ಪ್ರೆಸ್ ಮಾಡಿ ಆಮೇಲೆ ರೋಲ್ ಮಾಡಿ ಕುಕ್ಕೀಸ್ನ ಶೇಪ್ ಮಾಡಿಕೊಂಡು ಮತ್ತೆ 5 ಮಿನಿಟ್ಸ್ ರೆಫ್ರಿಜರೇಟ್ ಮಾಡಿ ಆಮೇಲೆ ಪ್ರೀಹೀಟೆಡ್ ಓವೆನಿಂದ 12 to 13 ಮಿನಿಟ್ಸ್ ಬೇಕ್ ಮಾಡಿದ್ರೆ ರೆಡ್ ವೆಲ್ವೆಟ್ ಕುಕ್ಕೀಸ್ ರೆಡಿ ಆಗುತ್ತೆ. ಈಗ ಚಾಕ್ಲೇಟ್ ಕುಕ್ಕೀಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 150 ಗ್ರಾಮ್ ಬೇಸ್ ಡೋ, 2 ಟೇಬಲ್ ಸ್ಪೂನ್ ಕೋಕೋ ಪೌಡರ್, 2 ಟೀ ಸ್ಪೂನ್ ಪೌಡರ್ ಶುಗರ್, 2 ಟೀ ಸ್ಪೂನ್ ಮಿಲ್ಕ್ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೋ ಫಾರ್ಮ್ ಮಾಡ್ಕೋಬೇಕು. ಡೋನ 5 ಮಿನಿಟ್ ರೆಸ್ಟ್ ಮಾಡಿ ಆಮೇಲೆ ಈ ರೀತಿ ಸ್ಟಿಕ್ಸ್ ಥರ ಕಟ್ ಮಾಡಿಕೊಂಡು 5 ಮಿನಿಟ್ ರೆಸ್ಟ್ ಮಾಡಿ ಆಮೇಲೆ ಪ್ರೀಹೀಟೆಡ್ ಓವೆನಿಂದ 12 to 13 ಮಿನಿಟ್ಸ್ ಬೇಕ್ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ಚಾಕ್ಲೇಟ್ ಸಿರಪ್ನಿಂದ ಡ್ರಿಸಲ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಕುಕ್ಕೀಸ್ಗೆ ಸ್ವಲ್ಪ ಶುಗರ್ನ ಮೇಲ್ಗಡೆ ಕೋಟ್ ಮಾಡಿ ಆಮೇಲೆ ಬೇಕ್ ಮಾಡ್ಕೊತಾ ಇದ್ದೀನಿ. ಈಗ ರೋಸ್ ಮಿಲ್ಕ್ ಕುಕ್ಕೀಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 2 ಟೀ ಸ್ಪೂನ್ ಮಿಲ್ಕಲ್ಲಿ ಫ್ಯೂ ಡ್ರಾಪ್ಸ್ ರೋಸ್ ಮಿಲ್ಕ್ ಎಕ್ಸ್ಟ್ರಾಕ್ಟ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ಗೆ 150 ಗ್ರಾಮ್ಸ್ ಬೇಸ್ ಡೋಗೆ 15 ಗ್ರಾಮ್ಸ್ ಮೈದಾ, 2 ಟೀ ಸ್ಪೂನ್ ಪೌಡರ್ ಶುಗರ್, 2 ಟೀ ಸ್ಪೂನ್ ರೋಸ್ ಮಿಲ್ಕ್, 2-3 ಡ್ರಾಪ್ಸ್ ಮಿಲ್ಕ್ ಎಕ್ಸ್ಟ್ರಾಕ್ಟ್
ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಡೋ ಮಾಡಿಕೊಂಡು 5 ಮಿನಿಟ್ ರೆಸ್ಟ್ ಮಾಡಿ ಆಮೇಲೆ ಅದನ್ನ ರೋಲ್ ಮಾಡಿ ಫ್ಲವರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಮತ್ತೆ ರೆಫ್ರಿಜರೇಟ್ ಮಾಡಿ ಪ್ರೀಹೀಟೆಡ್ ಓವನಲ್ಲಿ 12 to 13 ಮಿನಿಟ್ಸ್ ಬೇಕ್ ಮಾಡಿಕೊಂಡ್ರೆ ರೋಸ್ ಕುಕೀಸ್ ರೆಡಿ ಆಗುತ್ತೆ. ಈಗ ಕೋಕೋನಟ್ ಕುಕೀಸ್ ಹೇಗೆ ಮಾಡೋದಂತ ನೋಡೋಣ. ಒಂದು ಬೌಲ್ಗೆ 100 ಗ್ರಾಮ್ ಬೇಸ್ಟು, 50 ಗ್ರಾಮ್ ಡೆಸಿಕೇಟೆಡ್ ಕೋಕೋನಟ್, 10 ಗ್ರಾಮ್ಸ್ ಮೈದಾ, 15 ಗ್ರಾಮ್ಸ್ ಪೌಡರ್ ಶುಗರ್, 2 ಟೀ ಸ್ಪೂನ್ ಮಿಲ್ಕ್ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಡೋ ಮಾಡಿಕೊಂಡು 5 ಮಿನಿಟ್ ಡೋನ ರೆಸ್ಟ್ ಮಾಡಿ ಆಮೇಲೆ ಚಿಕ್ಕ ಚಿಕ್ಕ ಬಾಲ್ಸ್ ಮಾಡಿಕೊಂಡು ಸ್ವಲ್ಪ ಪಾಮಿಂದ ಪ್ರೆಸ್ ಮಾಡಿ ಮತ್ತು ಕೋಕೋನಟ್ ಪೌಡ್ರಿಂದ ರೋಲ್ ಮಾಡಿ 5 ಮಿನಿಟ್ ರೆಫ್ರಿಜರೇಟ್ ಮಾಡಿ ಆಮೇಲೆ ಪ್ರೀಹೀಟೆಡ್ ಓವನಲ್ಲಿ 12 to 13 ಮಿನಿಟ್ಸ್ ಬೇಕ್ ಮಾಡಿದ್ರೆ ಕೋಕೋನಟ್ ಕುಕೀಸ್ ರೆಡಿ ಆಗುತ್ತೆ. ಈಗ ಮುಂಚೆನೇ ಬೇಕ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಕುಕೀಸ್ಗೆ ಜಾಮ್ ಫಿಲ್ ಮಾಡ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ ಒಂದು ಬಾಕ್ಸ್ ಮತ್ತು ನೆಟೆಡ್ ಕ್ಲಾತ್ ತೊಗೊಂಡಿದ್ದೀನಿ. ನಾವು ಮಾಡ್ಕೊಂಡಿರೋ ಎಲ್ಲ ಕುಕೀಸ್ನ ನಮಗೆ ಹೇಗೆ ಬೇಕೋ ಹಾಗೆ ಅರೇಂಜ್ ಮಾಡ್ಕೊಬೋದು. ಆಮೇಲೆ ಅದಕ್ಕೆ ಟೈಮ್ ಮಾಡಿಕೊಂಡು ಒಂದು ಫ್ಲವರ್ಸ್ ಅಥವಾ ಏನಾದರೂ ಆ್ಯಡ್ ಮಾಡಿಕೊಂಡ್ರೆ ವ್ಯಾಲೆಂಟೈನ್ ಸ್ಪೆಷಲ್ ಕುಕಿ ಬಾಕ್ಸ್ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಕುಕಿಂಗ್ ಸ್ಟೋರೀಸ್ ಬೈ ಭಾವ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.